ಇವತ್ತು ನೀವು ಯಾವುದೇ ಸೂಪರ್ ಮಾರ್ಕೆಟ್, ಕಾಸ್ಮೆಟಿಕ್ ಶಾಪ್ ಅಥವಾ ಒಂದು ಚಿಕ್ಕ ಫ್ಯಾನ್ಸಿ ಸ್ಟೋರ್ಸ್ಗೆ ಹೋದ್ರೂ ಸಾಲಾಗಿ ಅಚ್ಚುಕಟ್ಟಾಗಿ ಜೋಡಿಸಿರುವಂಥ ಮೇಕಪ್ ಐಟಮ್ಗಳು ನನ್ನನ್ನು ತಗೊಳ್ಳಿ ಅಂತ ಕೈ ಬೀಸಿ ಕರಿತಾ ಇರುತ್ತೆ. ಒಂದು ತೊಗೊಂಡ್ರೆ ಇನ್ನೊಂದಕ್ಕೆ ಬೇಜಾರಾಗೋ ಥರ. ಈ ವಿಷಯ ಆವತ್ತಿನ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೆ ಬಹಳ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅಲ್ಲ, ಹೆಣ್ಮಕ್ಳು ಮೇಕಪ್ ಹಾಕ್ಕೊಂಡ್ರೆ ನೆಹರು ಅವ್ರಿಗೆ ಯಾಕಪ್ಪ ತಲೆನೋವು ಅಂತ ಅನ್ಕೋತಾ ಇದ್ದೀರಾ? ಸ್ವಲ್ಪ ರಿವೈಂಡ್ ಮಾಡಿ 1950ರ ದಶಕಕ್ಕೆ ಹೋದರೆ ಆಗಿನ ಮೇಕಪ್ ಪರಿಸ್ಥಿತಿನೇ ಬೇರೆ. ಆಗ ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಮೇಕಪ್ನ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಕಡಿಮೆ ಆದಾಯ ಇರೋ ಕುಟುಂಬಗಳಲ್ಲಿನ ಹೆಣ್ಮಕ್ಳು ಅರಿಶಿನ, ಕಡಲೆ ಹಿಟ್ಟು ಈ ಥರದನ್ನೇ ಯೂಸ್ ಮಾಡಿ ಸ್ಕಿನ್ ಪ್ರಾಡಕ್ಟ್ಸ್ ಥರ ಯೂಸ್ ಮಾಡ್ತಿದ್ರು. ಇನ್ನು ಮಿಡಲ್ ಕ್ಲಾಸ್ ಕುಟುಂಬದ ಹೆಣ್ಮಕ್ಳು ಪೌಡರ್, ಕಾಜಲ್ಗಷ್ಟೇ ತೃಪ್ತಿ ಪಡಬೇಕಾಗಿತ್ತು. ಕಾಸ್ಮೆಟಿಕ್ಸ್ ಮೇಲೆ ದುಡ್ಡು ಖರ್ಚು ಮಾಡ್ತಾ ಇದ್ದಿದ್ದು ಶ್ರೀಮಂತ ಮನೆಯ ಹೆಣ್ಮಕ್ಳು ಮಾತ್ರ. ಆದರೆ ಇವರೆಲ್ಲ ಕಾಸ್ಮೆಟಿಕ್ಸನ್ನು ಫಾರಿನ್ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಈ ವಿಷಯ ಆವತ್ತಿನ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೆ ಬಹಳ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅಲ್ಲ, ಹೆಣ್ಮಕ್ಳು ಮೇಕಪ್ ಹಾಕ್ಕೊಂಡ್ರೆ ನೆಹರು ಅವ್ರಿಗೆ ಯಾಕಪ್ಪ ತಲೆನೋವು ಅಂತ ಅನ್ಕೋತಾ ಇದ್ದೀರಾ? ಯಾಕೆ ಅಂದರೆ ಈ ಕಾಸ್ಮೆಟಿಕ್ಸ್ ಎಲ್ಲ ಫಾರಿನಿಂದ ಬರ್ತಾ ಇದ್ದಿದ್ದರಿಂದ ನಮ್ಮ ದೇಶದಿಂದ ಭಾರಿ ದೊಡ್ಡ ರಕಮ್ ವಿದೇಶಕ್ಕೆ ಹೋಗ್ತಾ ಇತ್ತು. ಇದು ನಮ್ಮ ದೇಶದ ಅಮೂಲ್ಯ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ತೀರ ಪರಿಣಾಮ ಬೀರೋಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ದೇಶಕ್ಕೆ ಆಗ್ತಾನೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮೊದಲೇ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಸ್ಟೇಬಲ್ ಆಗಿರಲಿಲ್ಲ. ಅವಾಗ ನೆಹರು ಅವರಿಗೆ ಒಂದು ಥಾಟ್ ಬಂತು. ಒಂದು ವೇಳೆ ಈ ಕಾಸ್ಮೆಟಿಕ್ಸ್ನ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಹಣ ವಿದೇಶಕ್ಕೆ ಹೋಗೋದು ತಪ್ಪುತ್ತೆ. ಅದೇ ಹಣನ ನಮ್ಮ ದೇಶದ ಅಭಿವೃದ್ಧಿಗೆ ಬಳಸ್ಬಹುದಲ್ವಾ? ಯಾರಿಗೆ ಗೊತ್ತಿತ್ತು ಈ ಒಂದು ಪೇಟ್ರಿಯಾಟಿಕ್ ಥಾಟ್ ಭಾರತದ ಮೊಟ್ಟ ಮೊದಲನೇ ಬ್ಯೂಟಿ ಬ್ರ್ಯಾಂಡ್ ಲ್ಯಾಕ್ಮೆಯ ಹುಟ್ಟಿಗೆ ಕಾರಣವಾಗುತ್ತೆ ಅಂತ. ಈ ಯೋಚನೆ ಬಂದ ತಕ್ಷಣನೇ ನೆಹರು ಅವರು JRD ಟಾಟಾ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. JRD ಟಾಟಾ ಆಗಲೇ ಒಬ್ಬ ಪ್ರತಿಷ್ಠಿತ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ರು. ಸೊ ಈ ಯೋಚನೆನ ಕಾರ್ಯರೂಪಕ್ಕೆ ತರೋಕೆ ಅಂತಾನೆ ಅವರೇ ಸರಿಯಾದ ವ್ಯಕ್ತಿ ಅಂತ ನೆಹರು ಅವರಿಗೆ ಅನ್ನಿಸ್ತು. JRD ಟಾಟಾ ಕೂಡ ಈ ಪ್ಲಾನ್ ಕೇಳಿ ಉತ್ಸುಕರಾಗಿದ್ರು. 1952ರಲ್ಲಿ ಟಾಟಾ ಆಯಿಲ್ ಮಿಲ್ಸ್ನ ಸಬ್ಸಿಡರಿಯಾಗಿ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಕಂಪನಿ ಶುರುವಾಗುತ್ತೆ. ಆದರೆ ಆ ಟೈಮಲ್ಲಿ ಅಡುಗೆ ಎಣ್ಣೆ, ಸೋಪು, ಡಿಟರ್ಜೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದ ಟಾಟಾ ಕಂಪನಿಗೆ ಈ ಬ್ಯೂಟಿ ಪ್ರಾಡಕ್ಟ್ಗಳ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ರಾಬರ್ಟ್ ಪಿಗ್ವೆಟ್ ಮತ್ತು ರಿನಾಯರ್ ಅನ್ನೋ 2 ಫ್ರೆಂಚ್ ಕಂಪನಿಗಳ ಜೊತೆ ಕೊಲ್ಯಾಬ್ರೇಟ್ ಮಾಡಿ ಕೆಲಸ ಶುರು ಮಾಡ್ತಾರೆ. ಓಕೆ, ಬ್ರ್ಯಾಂಡ್ ಏನೋ ಶುರು ಮಾಡ್ತಿದ್ದೀವಿ, ಆದರೆ ಹೆಸರು ಏನಿಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಫ್ರೆಂಚ್ ಕೊಲ್ಯಾಬರೇಟರ್ಸಿಂದ ಒಂದು ಇಂಟ್ರೆಸ್ಟಿಂಗ್ ಸಜೆಷನ್ ಬರುತ್ತೆ. ಆ ಸಮಯದಲ್ಲಿ ಪ್ಯಾರಿಸ್ನಲ್ಲಿ ಒಂದು ಫ್ರೆಂಚ್ ಒಪೆರಾದು ಹೌಸ್ಫುಲ್ ಶೋಸ್ ನಡೀತಾ ಇರುತ್ತೆ. ಕಥಾನಾಯಕಿ ಭಾರತೀಯ ಮಹಿಳೆ, ಒಬ್ಬ ಬ್ರಾಹ್ಮಣ ಕುಟುಂಬದ ಹೆಣ್ಮಗಳು. ಈಕೆಗೆ ಬ್ರಿಟಿಷ್ ಆರ್ಮಿ ಆಫೀಸರ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಈ ಕಥೆಯಲ್ಲಿ ನಾಯಕಿಯ ಹೆಸರು ಲ್ಯಾಕ್ಮೆ. ಫ್ರೆಂಚ್ ಭಾಷೆಯ ಲ್ಯಾಕ್ಮೆ ಹುಟ್ಟಿದ್ದು ಲಕ್ಷ್ಮಿ ಅನ್ನೋ ಪದದಿಂದ. ಹೌದು, ಭಾರತೀಯರು ಯಾವ ದೇವತೆಯನ್ನ ಐಶ್ವರ್ಯ, ಸೌಂದರ್ಯದ ಪ್ರತೀಕ ಅಂತ ಪೂಜಿಸ್ತಾರೋ ಅದೇ ಲಕ್ಷ್ಮಿ. ಲ್ಯಾಕ್ಮೆ ಹೆಸರು ಎಲ್ರಿಗೂ ಇಷ್ಟ ಆಗುತ್ತೆ. ಇಂಡಿಯನ್ ಒರಿಜಿನ್ ಪ್ಲಸ್ ಫ್ರೆಂಚ್ ಟಚ್. JRD ಟಾಟಾ ಅವರ ದತ್ತು ಪುತ್ರ ನವಲ್ ಟಾಟಾರ 2ನೇ ಪತ್ನಿ ಸಿಮೋನ್ ಟಾಟಾ. ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬಂದ ಈ ಯುರೋಪಿಯನ್ ಮಹಿಳೆ ನವಲ್ ಟಾಟಾರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ನಂತರ ಪರ್ಮನೆಂಟ್ ಆಗಿ ಮುಂಬೈಯಲ್ಲೇ ಸೆಟಲ್ ಆಗ್ತಾರೆ. 1961ರಲ್ಲಿ ಇವರು ಲ್ಯಾಕ್ಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ತಾರೆ. 1982ರಲ್ಲಿ ಲ್ಯಾಕ್ಮಿಯ ಚೇರ್ಪರ್ಸನ್ ಕೂಡ ಆಗ್ತಾರೆ. ಬ್ಯೂಟಿ ಸೆಗ್ಮೆಂಟ್ನಲ್ಲಿ ಸಿಮೋನ್ ಅವರಿಗೆ ಇದ್ದ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್ ಜೊತೆಗೆ ಬಿಸ್ನೆಸ್ ಬಗ್ಗೆ ಅವರಿಗಿದ್ದ ಕಾಳಜಿ, ಕೌಶಲ್ಯ ಲ್ಯಾಕ್ಮೆ ಉತ್ತುಂಗಕ್ಕೆ ಏರೋದಕ್ಕೆ ಕಾರಣವಾಗುತ್ತೆ. ಅವರು ವಿದೇಶಗಳಿಗೆ ಹೋದಾಗಲೆಲ್ಲ ಬ್ಯೂಟಿ ಪ್ರಾಡಕ್ಟ್ ಸ್ಯಾಂಪಲ್ಸ್ನ ಜೊತೆಗೆ ತೊಗೊಂಡು ಹೋಗ್ತಾ ಇದ್ರು. ಅಲ್ಲಿನ ಕೆಮಿಸ್ಟ್ ಜೊತೆಗೆ ಡಿಸ್ಕಸ್ ಮಾಡಿ ಭಾರತೀಯ ಮಹಿಳೆಯರ ಸ್ಕಿನ್ ಟೋನ್, ಟೆಕ್ಸ್ಚರ್ ಮತ್ತು ಇಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಪ್ರಾಡಕ್ಟ್ಸನ್ನು ತಯಾರು ಮಾಡೋದು ಮತ್ತು ಅವುಗಳನ್ನು ಹೇಗೆ ಇಂಪ್ರೂವ್ ಮಾಡೋದು, ಇವುಗಳೆಲ್ಲ ಅವರ ಉದ್ದೇಶವಾಗಿತ್ತು. 1980ರ ದಶಕದಲ್ಲಿ ಕಾಸ್ಮೆಟಿಕ್ ಪ್ರಾಡಕ್ಟ್ಗಳ ಮೇಲೆ, ಈವನ್ ನಮ್ಮ ದೇಶದಲ್ಲಿ ತಯಾರಾದ ಈ ಪ್ರಾಡಕ್ಟ್ಸ್ಗಳ ಮೇಲೂ ಕೂಡ 100% ತೆರಿಗೆ ವಿಧಿಸಲಾಗಿತ್ತು. ಇದು ಬಿಸ್ನೆಸ್ಗೆ ದೊಡ್ಡ ಹೊಡೆತ ಕೂಡ ಆಗ್ತಾ ಇತ್ತು.
ಆಗ ಸಿಮೋನ್ ಆಗಿನ ಹಣಕಾಸು ಮಂತ್ರಿಯಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡಿ ಇದನ್ನು ಬದಲಾಯಿಸಬೇಕು ಅಂತ ಕೇಳ್ಕೊತಾರೆ. ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳ್ತಾರೆ, ನೋಡಿ ಇದು ಅನ್ಫೇರ್ ಎಕ್ಸೈಸ್ ಡ್ಯೂಟಿ, ಮತ್ತು ಇದನ್ನು ಬದಲಾಯಿಸಬೇಕು ಅಂತ ಯಾರಿಗೆಲ್ಲ ಅನಿಸುತ್ತೋ ಅವ್ರದ್ದೆಲ್ಲ ಸಿಗ್ನೇಚರನ್ನು ನೀವು ಮೊದಲು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಸಿಮೋನ್ ಚಾಚು ತಪ್ಪದೆ ಮನಮೋಹನ್ ಸಿಂಗ್ ಅವರು ಏನು ಹೇಳ್ತಾರೋ ಹಾಗೆ ಮಾಡ್ತಾರೆ. ಅದರ ಫಲವಾಗಿ ಮುಂದಿನ ಯೂನಿಯನ್ ಬಜೆಟ್ನಲ್ಲಿ ಅದರ ತೆರಿಗೆಯನ್ನು ಕಡಿಮೆ ಮಾಡಲಾಗುತ್ತೆ. ಇದು ಲ್ಯಾಕ್ಮೆ ಬ್ರ್ಯಾಂಡ್ ಬೆಳೆಸೋದ್ರಲ್ಲಿ ಸಿಮೋನ್ ಅವರಿಗಿದ್ದ ಡೆಡಿಕೇಶನ್ ಮತ್ತು ಅವರ ಪರಿಶ್ರಮಕ್ಕೆ ಸಾಕ್ಷಿ. ಮಸ್ಕರಾ, ನೇಲ್ ಎನಾಮಲ್ಸ್, ಫೌಂಡೇಶನ್ ಕ್ರೀಮ್ಸ್, ಕಾಂಪ್ಯಾಕ್ಟ್ಸ್, ಟೋನರ್ಸ್, ಲಿಪ್ಸ್ಟಿಕ್ಸ್ ಇಂತಹ ಅನೇಕ ಲ್ಯಾಕ್ಮೆ ಉತ್ಪನ್ನಗಳನ್ನು ಇಂಟ್ರೊಡ್ಯೂಸ್ ಮಾಡಿದ ಕ್ರೆಡಿಟ್ ಸಿಮೋನ್ ಅವರಿಗೆ ಸಲ್ಲತ್ತೆ. ಒಂದು ಬಡಿಂಗ್ ಬ್ಯೂಟಿ ಬ್ರ್ಯಾಂಡ್ನ ಐಕಾನಿಕ್ ಬ್ರ್ಯಾಂಡ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದು ಅಷ್ಟು ಸುಲಭ ಆಗಿರಲಿಲ್ಲ. ಈ ದಾರಿಲಿ ಸಾಕಷ್ಟು ಚಾಲೆಂಜಸ್ ಎದುರಿಸಬೇಕಾಯಿತು. ಫಸ್ಟ್ ಆಫ್ ಆಲ್, ಆ ಕಾಲದಲ್ಲಿ ಮೇಕಪ್ ಹಾಕೋದು ಕೇವಲ ಫಿಲ್ಮ್ ಹೀರೋಯಿನ್ಸ್ ಮತ್ತು ನಾಟಕದಲ್ಲಿ ಆ್ಯಕ್ಟ್ ಮಾಡೋರು ಅನ್ನೋದು ವಾಡಿಕೆ ಆಗಿತ್ತು. ಬಣ್ಣ ಬಳ್ಕೊಳ್ಳೋರು ಅಂದರೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋವರೆಗೂ ಮಾತಾಡ್ತಾ ಇದ್ದ ಕಾಲ ಅದು. ಹೀಗಿರಬೇಕಾದ್ರೆ ಮೇಕಪ್ ಉತ್ಪನ್ನಗಳನ್ನು ಯಾರಾದರೂ ಖರೀದಿಸ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಸೌಂದರ್ಯ ಅಲಂಕಾರದ ಸುತ್ತಲಿನ ಇಂಥ ಬೇಡಿಕೆಗಳನ್ನು ತೊಡೆದು ಹಾಕಬೇಕು ಅನ್ನೋ ವಿಚಾರ ಆವತ್ತಿನ ದಿನಕ್ಕೆ ಅನಿವಾರ್ಯ ಆಗಿತ್ತು. ನಿಧಾನವಾಗಿ ತನ್ನ ಜಾಹೀರಾತುಗಳ ಮೂಲಕ ಲ್ಯಾಕ್ಮೆ ಈ ಕೆಲಸಕ್ಕೆ ಕೈ ಹಾಕುತ್ತೆ. ಭಾರತೀಯ ಮಹಿಳೆಯರಿಗೆ ಕನೆಕ್ಟ್ ಆಗಲಿ ಅನ್ನೋ ಉದ್ದೇಶದಿಂದ ಆಗಿನ ಭಾರತೀಯ ಸೂಪರ್ ಮಾಡೆಲ್ ಶಮೂಲಿ ವರ್ಮಾ ಲ್ಯಾಕ್ಮೆಯ ಬ್ಯೂಟಿ ಪ್ರಾಡಕ್ಟ್ಸಿಂದ ಅಲಂಕೃತರಾಗಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಿತಾರ್, ಫ್ಲೂಟ್ ಥರದ ಇಂಡಿಯನ್ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇರೋ ಆ್ಯಡ್ನ ಲ್ಯಾಕ್ಮೆ ಲಾಂಚ್ ಮಾಡುತ್ತೆ. ಆಧುನಿಕತೆ ಹಾಗೆ ಭಾರತೀಯತೆಯನ್ನು ಹದವಾಗಿ ಬೆರೆಸಿ ಮಾಡಿದ ಈ ಆ್ಯಡ್, ಇಫ್ ಕಲರ್ ಇಸ್ ಟು ಬ್ಯೂಟಿ, ವಾಟ್ ಮ್ಯೂಸಿಕ್ ಇಸ್ ಟು ಮೂಡ್, ಪ್ಲೇ ಆನ್ ಅನ್ನೋ ಟ್ಯಾಗ್ಲೈನಿಂದ ಲ್ಯಾಕ್ಮೆ ಜರ್ನಿಗೆ ಒಂದು ಕಿಕ್ ಸ್ಟಾರ್ಟ್ ಕೊಡುತ್ತೆ. ಶಮೂಲಿ ವರ್ಮಾ ಇವತ್ತಿಗೂ ಸಹ ಫಸ್ಟ್ ಲ್ಯಾಕ್ಮೆ ಗರ್ಲ್ ಅಂತಾನೆ ಗುರುತಿಸ್ಕೊಳ್ತಾರೆ. ಬ್ಯೂಟಿ ಪ್ರಾಡಕ್ಟ್ಸ್ ಅಂದಮೇಲೆ ಬಾಲಿವುಡ್ ಹ್ಯಾಸ್ ಟು ಬಿ ದೇರ್, ರೈಟ್? ಬಾಲಿವುಡ್ಗೆ ಜನರನ್ನ ಮೂಡಿ ಮಾಡೋ ಒಂದು ಮಾಂತ್ರಿಕ ಶಕ್ತಿ ಇದೆ, ಹಾಗೆ ಬಾಲಿವುಡ್ ಬ್ಯೂಟೀಸ್ಗೆ ಕೂಡ. ಆಗಿನ ಬಾಲಿವುಡ್ ತಾರೆಯರಾದ ರೇಖಾ, ಹೇಮಾ ಮಾಲಿನಿ, ಜಯಪ್ರದಾ ಇವರೆಲ್ಲರೂ ಕೂಡ ಲ್ಯಾಕ್ಮೆ ಪ್ರಾಡಕ್ಟ್ಸ್ನ ತಮ್ಮ ತಾರಾ ವರ್ಚಸ್ಸಿನಿಂದ ಹೆಚ್ಚು ಜನರಿಗೆ ತಲುಪೋ ಹಾಗೆ ಮಾಡ್ತಾರೆ. ತಮ್ಮ ಫೇವ್ರೆಟ್ ಹೀರೋಯಿನ್ ಯೂಸ್ ಮಾಡೋ ಕ್ರೀಮ್, ಲಿಪ್ಸ್ಟಿಕ್ನ ತಾನು ಹಚ್ಕೋತಾ ಇದ್ದೀನಿ, ಅವ್ರ ಥರ ತಾನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದೇ ಒಂದು ಖುಷಿಯಾಗಿನ ಹೆಣ್ಮಕ್ಳಿಗೆ. ಆ ಖುಷಿ ಪುಳಕ ಇವತ್ತಿಗೂ ಇದೆ ಅಂತ ಅನ್ಸುತ್ತೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಲ್ಯಾಕ್ಮೆ ಐಶ್ವರ್ಯ ರೈಯಿಂದ ಹಿಡಿದು ಬಿಪಾಶಾ ಬಸು, ಕಾಜೋಲ್, ಕರೀನಾ ಕಪೂರ್, ಕೆಟ್ರಿನಾ ಕೈಫ್, ಶ್ರದ್ಧಾ ಕಪೂರ್, ಹೀಗೆ ತೀರಾ ಇತ್ತೀಚೆಗೆ ಬಂದಂಥ ಅನನ್ಯಾ ಪಾಂಡೆವರೆಗೂ ಬಹುತೇಕ ಬಾಲಿವುಡ್ ಹೀರೋಯಿನ್ಸ್ ಲ್ಯಾಕ್ಮೆ ಆ್ಯಡ್ಸಲ್ಲಿ ಕಾಣಿಸ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ಇನ್ನು ನನ್ನ ಫೇವ್ರೇಟ್ ಆ್ಯಡ್ ಮಾಡೆಲ್ ಯಾನಾ ಗುಪ್ತಾ ಫೀಚರ್ ಆಗಿದ್ದ ಹೂ ಇಸ್ ವಾಚಿಂಗ್ ಯುವರ್ ಲಿಪ್ಸ್ ಟುಡೇ ಆ್ಯಡ್. ನೆನಪಿದೆಯಾ? ಆ ದೊಡ್ಡ ಸ್ಟೇಡಿಯಂ, ಮ್ಯಾಚ್ ಮಧ್ಯೆ ಬ್ರೇಕ್ ಟೈಮ್ ಇರುತ್ತೆ. ಆಗ ಕ್ಯಾಮ್ರಾಮನ್ ಆಡಿಯನ್ಸ್ ಸ್ಟ್ಯಾಂಡ್ ಕಡೆಗೆ ಕ್ಯಾಮ್ರಾ ತಿರುಗಿಸ್ತಾರೆ. ಎಸ್, ಅದೇ ಆ್ಯಡ್. ಆ ಆ್ಯಡನ್ನು ಇವತ್ತಿಗೂ ಪ್ಲೇ ಮಾಡಿದ್ರೆ ಸೋ ಕ್ರಿಯೇಟಿವ್, ಸೋ ರಿಲೆವೆಂಟ್ ಅನಿಸ್ಬಿಡುತ್ತೆ. ಲ್ಯಾಕ್ಮೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಮೀಡಿಯಮ್ಸ್ಗಳಾದ ಟೆಲಿವಿಷನ್, ನ್ಯೂಸ್ ಪೇಪರ್, ಫ್ಯಾಷನ್ ಮ್ಯಾಗಝೀನ್ಸ್ ಮತ್ತು ಬಿಲ್ ಬೋರ್ಡ್ಸನ್ನು ಬಳಸ್ಕೊಳ್ಳೋದಲ್ಲದೆ ಒಂದು ಸ್ಟ್ರಾಂಗ್ ಡಿಜಿಟಲ್ ಪ್ರೆಸೆನ್ಸನ್ನು ಕೂಡ ಕ್ರಿಯೇಟ್ ಮಾಡಿದೆ ಥ್ರೂ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್. ಮುಂಚೆ ಎಲ್ಲ ಸ್ಟಾರ್ ಪವರ್ ಅನ್ನೋದು ಫಿಲ್ಮ್ ಆ್ಯಕ್ಟರ್ಸ್ಗೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಿರೋ ಪವರನ್ನು ತಳ್ಳಿ ಹಾಕೋ ಹಾಗೆ ಇಲ್ಲ. ಬ್ಯೂಟಿ ಬ್ಲಾಗರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಲ್ಯಾಕ್ಮೆ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಎಕ್ಸ್ಪೀರಿಯನ್ಸಸ್, ರಿವ್ಯೂಸ್ ಮತ್ತು ಟ್ಯುಟೋರಿಯಲ್ ಶೇರ್ ಮಾಡೋದ್ರಿಂದ ಬ್ರ್ಯಾಂಡ್ ವಿಸಿಬಿಲಿಟಿನೂ ಕೂಡ ಜಾಸ್ತಿ ಆಗುತ್ತೆ. ಮತ್ತು ಇಂಥವರಿಗೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಾಗ ಜನರಿಗೆ ಆ ಬ್ರ್ಯಾಂಡ್ ಮೇಲಿರೋ ನಂಬಿಕೆನೂ ಜಾಸ್ತಿ ಆಗುತ್ತೆ. ಲ್ಯಾಕ್ಮೆ ತನ್ನ ಪ್ರಾಡಕ್ಟ್ಸ್ ಲಾಂಚ್ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸ ಕ್ರಿಯೇಟಿವ್ ಥಾಟ್ ಇಟ್ಕೊಂಡು ಕ್ಯಾಂಪೇನ್ ರನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲ್ಯಾಕ್ಮೆಯ ಹೊಸ ಲಿಪ್ಸ್ಟಿಕ್ ರೇಂಜ್ ಎನ್ರಿಚ್ ಸ್ಯಾಟಿನ್ ಲಾಂಚ್ ಮಾಡಬೇಕಾದ್ರೆ ಬ್ರ್ಯಾಂಡ್ನ ಫೇಸ್ಬುಕ್ ಪೇಜ್ ಐ ಲವ್ ಲ್ಯಾಕ್ಮೆನಲ್ಲಿ ಒಂದು ಕಾಂಟೆಸ್ಟ್ ಆಯೋಜಿಸ್ತಾರೆ. ಅದರ ಟೈಟಲ್ ವಾಟ್ ಇಸ್ ದ ಕಲರ್ ಆಫ್ ಯುವರ್ ಲವ್. ಈ ಕಾಂಟೆಸ್ಟ್ನಲ್ಲಿ ಏನಪ್ಪ ಅಂದರೆ, ವ್ಯಾಲೆಂಟೈನ್ಸ್ ಡೇ ದಿನ ಲ್ಯಾಕ್ಮೆ ಲಿಪ್ಸ್ಟಿಕ್ ರೇಂಜ್ ಇದೆಯಲ್ಲ, ಅದರಲ್ಲಿ ತಮಗಿಷ್ಟವಾಗಿರುವಂಥ ಕಲರನ್ನು ಸೆಲೆಕ್ಟ್ ಮಾಡಿ ಅದರಿಂದ ತಮ್ಮ ವ್ಯಾಲೆಂಟೈನ್ ಫೋಟೋ ಮೇಲೆ ಒಂದು ಮಾರ್ಕ್ ಮಾಡಬೇಕು. ಗೆದ್ದ ಅದೃಷ್ಟಶಾಲಿಗಳಿಗೆ ಲ್ಯಾಕ್ಮೆ ಇಂಡಿಯಾ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಹ್ಯಾಂಪರ್ ಸಿಗ್ತಿತ್ತು. 2019ರಲ್ಲಿ ಫೇಸ್ ಆ್ಯಪ್ ಅನ್ನೋ ಹೊಸ ಆ್ಯಪ್ ಟ್ರೆಂಡಿಂಗಲ್ಲಿತ್ತು. ಆಗ ಲ್ಯಾಕ್ಮೆ ವಾಸ್ ಕ್ವಿಕ್ ಆ್ಯಂಡ್ ಸ್ಮಾರ್ಟ್ ಟು ಸಿ ದಿಸ್ ಆಸ್ ಅನ್ ಎಕ್ಸಲೆಂಟ್ ಅಪಾರ್ಚುನಿಟಿ ಆ್ಯಂಡ್ ಲಾಂಚ್ಡ್ ಇಟ್ಸ್ ಲ್ಯಾಕ್ಮೆ ಅಬ್ಸಲ್ಯೂಟ್ ಯೂತ್ ಇನ್ಫಿನಿಟಿ ಸ್ಕಿನ್ ರೇಂಜ್ ಥ್ರೂ ಫೇಸ್ ಆ್ಯಪ್ ಚಾಲೆಂಜ್ ಕ್ಯಾಂಪೇನ್.
ಇದ್ರ ಮುಖಾಂತರ ಸೋಷಿಯಲ್ ಮೀಡಿಯಾ ಟ್ರಾಫಿಕನ್ನು ಬಹಳ ಚಾಣಾಕ್ಷತನದಿಂದ ತನ್ನ ಕಡೆ ಸೆಳ್ಕೊಳ್ತು. ಈ ಕ್ಯಾಂಪೇನ್ ಕೂಡ ಇಟ್ ವಾಸ್ ಅ ಹ್ಯೂಜ್ ಹಿಟ್ ಅಮಂಗ್ ಇನ್ಫ್ಲೂಯೆನ್ಸರ್ಸ್ ಆ್ಯಂಡ್ ಫ್ಯಾನ್ಸ್. ಈ ಥರದ ಎಂಟರ್ಟೈನಿಂಗ್ ಎಂಗೇಜಿಂಗ್ ಕ್ಯಾಂಪೇನ್ಸಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪ್ರಾಡಕ್ಟ್ಸ್ ಬಗ್ಗೆ ಒಂದು ಬಸ್ ಕ್ರಿಯೇಟ್ ಆಗುತ್ತೆ ಮತ್ತು ಎಲ್ಲ ವರ್ಗದ ಜನರಿಗೂ ಆ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಬಂದ ಅನ್ಅಪಾಲಜೆಟಿಕಲಿ ಮೀ ಕ್ಯಾಂಪೇನ್ ಹೆಂಗಸರು ಫ್ಯಾಷನ್ ಮತ್ತು ಬ್ಯೂಟಿ ಬಗ್ಗೆ ತಮಗಿರೋ ಒಲವನ್ನು ದೇ ಶುಡ್ ಫಿಯರ್ಲೆಸ್ಲಿ ಎಂಬ್ರೇಸ್ ಇಟ್ ಅನ್ನೋ ಮೆಸೇಜನ್ನು ಕನ್ವೆ ಮಾಡುತ್ತೆ. ಕ್ಯಾಂಪೇನ್ಸ್ ಇಂಥ ಒಂದು ಬೋಲ್ಡ್ ಸ್ಟ್ಯಾಂಡ್ ತಗೊಂಡಾಗ ಇಟ್ ಎನ್ಹ್ಯಾನ್ಸಸ್ ದ ಬ್ರ್ಯಾಂಡ್ ಇಮೇಜ್, ಪ್ರೊಜೆಕ್ಟಿಂಗ್ ಲ್ಯಾಕ್ಮೆ ಆಸ್ ಅ ಫಾರ್ವರ್ಡ್ ಥಿಂಕಿಂಗ್ ಪ್ಲೇಯರ್ ಇನ್ ದ ಕಾಸ್ಮೆಟಿಕ್ ಮಾರ್ಕೆಟ್. ಇದು ಗ್ಲಾಮರ್ ಪ್ರಪಂಚದಲ್ಲಿ ಅನ್ಡೌಟೆಡ್ಲಿ ಇಂಡಿಯಾಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಇನ್ಸ್ಪಿರೇಷನಲ್ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಇವೆಂಟ್. ಭಾರತೀಯ ಫ್ಯಾಷನ್ ಲೋಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಂಡ್ ಎಲೀಟ್ ಡಿಸೈನರ್ಸ್, ಮಾಡೆಲ್ಸ್, ಸೆಲೆಬ್ರಿಟೀಸ್, ಸೋಷಿಯಲೈಟ್ಸ್, ಸ್ಪಾನ್ಸರರ್ಸ್ ಹಾಗೆ ಇಂಡಸ್ಟ್ರಿಯಲಿಸ್ಟ್ಸ್ ಎಲ್ಲರೂ ಈ ಈವೆಂಟ್ನಲ್ಲಿ ಸೇರ್ಕೋತಾರೆ. ಸುಮಾರು 40,000 ವಿಸಿಟರ್ಸ್ ಹಾಗೆ ಹೆವಿ ಮೀಡಿಯಾ ಕವರೇಜ್ ಅಟ್ರ್ಯಾಕ್ಟ್ ಮಾಡೋ ಈ ಫ್ಯಾಷನ್ ವೀಕ್ ಜಗತ್ತಿನಲ್ಲೇ ಹೈಯೆಸ್ಟ್ ಡಿಜಿಟಲ್ ಫಾಲೋಯಿಂಗ್ ಹೊಂದಿರೋ ಫ್ಯಾಷನ್ ಇವೆಂಟ್ ಆಗಿರೋದು ನಿಜಕ್ಕೂ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಲ್ಯಾಕ್ಮೆ ಕೇವಲ ಮೇಕಪ್ ಮ್ಯಾನುಫ್ಯಾಕ್ಚರ್ ಮಾಡೋದಷ್ಟೇ ಅಲ್ಲ, ಕನ್ಸ್ಯೂಮರ್ಸ್ಗೆ ಒಂದು ಕಾಂಪ್ರಹೆನ್ಸಿವ್ ಬ್ಯೂಟಿ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋ ಉದ್ದೇಶದಿಂದ 1980ರಲ್ಲಿ ಲ್ಯಾಕ್ಮೆ ಸಲೂನ್ನ ಕೂಡ ಶುರು ಮಾಡುತ್ತೆ. ಲ್ಯಾಕ್ಮೆ ಸಲೂನ್ ಇಸ್ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಲೀಡಿಂಗ್ ಚೈನ್ ಆಫ್ ಬ್ಯೂಟಿ ಸಲೂನ್ಸ್. ಇಲ್ಲಿ ಹೇರ್ ಸ್ಟೈಲಿಂಗ್, ಸ್ಕಿನ್ ಆ್ಯಂಡ್ ಬ್ಯೂಟಿ ಕೇರ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟ್ಗಳಿಂದ ಸರ್ವಿಸ್ ಸಿಗುತ್ತೆ. ಅದರಲ್ಲೂ ಒಂದು ಪರ್ಫೆಕ್ಟ್ ಬ್ರೈಡಲ್ ಲುಕ್ ಬೇಕು ಅಂದರೆ ಲ್ಯಾಕ್ಮೆ ಈಸ್ ಎ ಗೋ ಟು ಸ್ಪಾಟ್. ಈಗೆಲ್ಲ ಮೇಕಪ್ ಆರ್ಟಿಸ್ಟ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಮೇಕಪ್ ಮಾಡೋದನ್ನ ಪ್ರೊಫೆಷನ್ ಆಗಿ ತಗೋಬೇಕು, ಅದೇ ಫೀಲ್ಡ್ನಲ್ಲಿ ಟಾಪ್ ಲೆವೆಲ್ಗೆ ಹೋಗಬೇಕು ಅಂದರೆ ಲ್ಯಾಕ್ಮೆ ಅದಕ್ಕೂ ಕೂಡ ಒಂದು ಸ್ಕೂಲ್ ಆಫ್ ಸ್ಟೈಲ್ ಹುಟ್ಟಾಕಿದೆ, ವಿಚ್ ಇಸ್ ಲ್ಯಾಕ್ಮೆ ಅಕಾಡೆಮಿ. ಒಟ್ಟಿನಲ್ಲಿ ಥಿಂಕ್ ಆಫ್ ಮೇಕಪ್, ಥಿಂಕ್ ಆಫ್ ಲ್ಯಾಕ್ಮೆ ಅನ್ನೋ ಅಷ್ಟರ ಮಟ್ಟಿಗೆ ಲ್ಯಾಕ್ಮೆ ನಮ್ಮ ಜನರ ಮನಸ್ಸಿನಲ್ಲಿ ಬೇರೂರಿದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ 2014ರ ಬ್ರ್ಯಾಂಡ್ ಟ್ರಸ್ಟ್ ರಿಪೋರ್ಟ್ನಲ್ಲಿ ಲ್ಯಾಕ್ಮೆ ವಾಸ್ ರ್ಯಾಂಕ್ಡ್ 36 ಅಮಾಂಗ್ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್. 2022ರಲ್ಲಿ ಇಟ್ ಬ್ಯಾಂಕ್ಡ್ 27th ಪೊಸಿಷನ್. ಸೊ ಜನರಿಗೆ ಲ್ಯಾಕ್ಮೆ ಮೇಲೆ, ಅದರ ಕ್ವಾಲಿಟಿ ಮೇಲೆ ಒಂದು ಟ್ರಸ್ಟ್ ಯಾವತ್ತೂ ಇದೆ. ಅಷ್ಟೇ ಅಲ್ಲ, ನೀವು ಲ್ಯಾಕ್ಮೆ ಪ್ರಾಡಕ್ಟ್ಸ್ ಪ್ರೈಸಿಂಗ್ ಗಮನಿಸಿದ್ರೆ ಅದು ತೀರಾ ಹೆಚ್ಚು ಅನ್ನೋಷ್ಟು ಇಲ್ಲ, ನಾರ್ಮಲ್ ಆಗಿ ಕೈಗೆಟ್ಕೋ ಬೆಲೆಗಳಲ್ಲೇ ಇವೆ. ಇದು ಕೂಡ ಅದರ ಆಕ್ಸೆಸಿಬಿಲಿಟಿ ಹಾಗೆ ಪಾಪ್ಯುಲಾರಿಟಿಗೆ ಒಂದು ಇಂಪಾರ್ಟೆಂಟ್ ಕಾರಣ. ಸೊ ಕನ್ಕ್ಲೂಡ್ ಮಾಡಬೇಕು ಅಂದರೆ, ಇಂಪೋರ್ಟೆಡ್ ಪ್ರಾಡಕ್ಟ್ಗಳದ್ದೇ ರಾಯಭಾರ ಇದ್ದಂಥ ಸಮಯದಲ್ಲಿ ಭಾರತದಲ್ಲೇ ಹುಟ್ಟಿ ನಿಧಾನವಾಗಿ ಭಾರತೀಯ ಹೆಣ್ಮಕ್ಳ ಡ್ರೆಸ್ಸಿಂಗ್ ಟೇಬಲ್, ಪರ್ಸ್ಗಳಲ್ಲಿ ಭದ್ರವಾಗಿ ಜಾಗ ಮಾಡಿಕೊಂಡ ಲ್ಯಾಕ್ಮೆ ಇಟ್ ಈಸ್ more than just a beauty brand today. It is India's legacy, India's pride, a name that holds a special place in every Indian woman's heart. ಇದೇ ಥರದ ಮತ್ತಷ್ಟು ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶೀತಲ್ ಶೆಟ್ಟಿ.